ಮಧುರ ಮನಸ್ಸುಗಳ ಮಿಲನವೇ ಸಹಮಿಲನ ಎಂದು ಕೃಷಿ ವಿಜ್ಞಾನಿ ಹರೀಶ್ ಶೆಣೈ ಹೇಳಿದರು. ನಾಗರಿಕ ಕ್ರಿಯಾ ಸಮಿತಿ ಸಂಚಯಗಿರಿ ಇದರ ಆಶ್ರಯದಲ್ಲಿ ನಡೆದ 29ನೇ ವರ್ಷದ ಸಹಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಾಗರಿಕ ಕ್ರಿಯಾ ಸಮಿತಿಯ ಮೂಲಕ ಸಂಚಯಗಿರಿ ಅಭಿವೃದ್ಧಿ ಕಾಣುತ್ತಿದೆ. ಇಂತಹ ಸಂಘಟನೆಗಳು ಇದ್ದಾಗ ಸಮಾಜಕ್ಕೆ ಒಳಿತಾಗುತ್ತದೆ ಎಂದರು. ಈ ಸಹಮಿಲನ ಎಂಬುದು ಕೇವಲ ಸಹಮಿಲನ ಮಾತ್ರ ಅಲ್ಲ, ಇದು ಒಂದು ಮಧುರ ಮನುಷ್ಯಗಳ ಮಿಲನ ಅಂತಲೇ ನಾನು ಹೇಳಬಹುದು. ಎಲ್ಲ ಈ ನಾಗರಿಕ ಸಜ್ಜನ ಬಂಧುಗಳು ಈ ಒಂದು ಬಡಾವಣೆಯಲ್ಲಿರುವಂಥವರು ತಮ್ಮ ಅಭಿವೃದ್ಧಿಗಾಗಿ ಒಂದು ಸಮಿತಿಯನ್ನು ರಚಿಸಿಕೊಂಡು ಸುಮಾರು 29 ವರ್ಷಗಳ ಕಾಲ ಈ ಒಂದು ಸಮಿತಿ ಕಾರ್ಯಾಚರಣೆ ಮಾಡ್ತಾ ಇದ್ದು, ಇಲ್ಲಿ ಬಡಾವಣೆಯಲ್ಲಿ ಹಲವಾರು ಅಭಿವೃದ್ಧಿಯನ್ನು ತಂದಿರೋದನ್ನು ನಾವು ನೋಡಬಹುದಾಗಿದೆ. ಹೇಗೆ ಎಲ್ಲ ಜನರು ಸೇರಿಕೊಂಡು, ಅಂದರೆ ಒಬ್ಬರಿಂದ ಆಗಲ್ಲದಿದ್ದಲ್ಲಿ ಎಲ್ಲ ಜನರು ಒಟ್ಟಿಗೆ ಸೇರಿದಾಗ ಮತ್ತು ಒಳ್ಳೆಯ ಮನಸ್ಸಿದ್ದಾಗ ಅಥವಾ ಒಳ್ಳೆಯ ಒಂದು ವಿಚಾರಗಳು ಇದ್ದಾಗ ಒಂದು ಬಡಾವಣೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಈ ಒಂದು ಸಂಚಯಗಿರಿಯ ಒಂದು ಬಡಾವಣೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಾವು ಪ್ರಾರಂಭದಲ್ಲಿ ನಾನು ಇಲ್ಲಿ ಬಡಾವಣೆಗೆ 2006ರಲ್ಲಿ ಬಂದಾಗ ಅಷ್ಟೊಂದು ಅಭಿವೃದ್ಧಿ ಕಾಣ್ತಿಲ್ಲ ಅಥವಾ ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಇವತ್ತು ಹಲವಾರು ಅಭಿವೃದ್ಧಿಯನ್ನು ನಾವು ನೋಡ್ಬೋದು. ಮುಖ್ಯವಾಗಿ ಪುರಸಭೆಯಿಂದಾಗಲಿ ಅಥವಾ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳು ಈ ಒಂದು ಬಡಾವಣೆಯಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿದೆ. ಇದಕ್ಕೆ ನಮ್ಮ ಪದಾಧಿಕಾರಿಗಳು, ಹಿಂದಿನ ಒಂದು ನಾಗರಿಕ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇರ್ಬೋದು, ಅಧ್ಯಕ್ಷರೇ ಇರ್ಬೋದು, ಅವರ ಒಂದು ಶ್ರಮ ಮಾತ್ರವಲ್ಲದೆ ಕಳೆದ 2-3 ವರ್ಷಗಳಿಂದ ನಾಗರಿಕ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಕ್ರಿಯಾಶೀಲ ಅಧ್ಯಕ್ಷರು ಪ್ರಸ್ತುತ ಇರುವಂಥ ಕ್ರಿಯಾಶೀಲ ಅವರ ಒಂದು ಶ್ರಮದಿಂದ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಗ್ತಿರೋದನ್ನು ನೋಡಬಹುದು. ಪ್ರಾಧ್ಯಾಪಕ ಡಾಕ್ಟರ್ ದಾಮೋದರ ಗೌಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕನಸು ಗುರಿ ಸತತ ಪ್ರಯತ್ನವಿದ್ದಾಗ ಸಾಧನೆ ಮಾಡಲು ಸಾಧ್ಯವಿದೆ. ಕನಸನ್ನು ನನಸು ಮಾಡುವತ್ತ ನಮ್ಮ ಗುರಿ ಇರಬೇಕು. ಅವಕಾಶವನ್ನು ಸದುಪಯೋಗಪಡಿಸಿಕೊಂಡಾಗ ಯಶಸ್ಸು ಪಡೆಯಲು ಸಾಧ್ಯವಿದೆ ಎಂದು ತಿಳಿಸಿದರು. ಡ್ರೀಮ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್ ರಿಸಲ್ಟ್ಸ್ ಇನ್ ಆಕ್ಷನ್ ಅಂತ. ಅಂದರೆ ಪ್ರತಿಯೊಬ್ಬರು ಕೂಡ ಕನಸು ಕಾಣಬೇಕು. ಆದರೆ ಬರೀ ಕನಸು ಕಾಣುತ್ತಾ ಇರುವುದಲ್ಲ, ಅದೇ ಹವ್ಯಾಸ ಆಗಬಾರ್ದು. ಕನಸು ಕಂಡು ಅದನ್ನು ನನಸು ಮಾಡುವಲ್ಲಿ ಕಾರ್ಯಗತ ಆಗಬೇಕು ಎಂಬುದಾಗಿ. ಅದೇ ಸಾಮಾನ್ಯ ಕನಸು ಎಂದರೆ ನಿದ್ದೆಯಲ್ಲಿ ಯಾವುದನ್ನು ನಾವು ಕಾಣುತ್ತೇವೆಯೋ ಅದು ಕನಸಾಗಿರಬಾರ್ದು. ಅದರ ಜೊತೆಗೆ ಯಾವುದು ನಮ್ಮ ನಿದ್ದೆಯನ್ನು ಕೆಡಿಸ್ತದೆಯೋ ಅದು ನಿಜವಾದ ಕನಸು. ಅಂತಹ ಕನಸನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತರುವುದೇ ಒಬ್ಬ ಸಾಧಕನ ಲಕ್ಷಣ ಆಗಿರ್ತದೆ. ಹಾಗೆಯೇ ಇನ್ಫೋಸಿಸ್ ಅಧ್ಯಕ್ಷ ಶ್ರೀ ನಾರಾಯಣ ಮೂರ್ತಿ ಅವರು ಹೇಳುವಂತೆ ಯಶಸ್ಸು ಕಠಿಣ ಪರಿಶ್ರಮದ ಪ್ರತಿಫಲ ಎಂದು ಮುಂದುವರಿಸಿ ಒಬ್ಬ ಫೇಮಸ್ ಇಂಗ್ಲಿಷ್ ನಾಟಕಕಾರ TS ಇಲಿಯಟ್ ಹೇಳ್ತಾರೆ, ಯಶಸ್ಸು ಎಂಬುದು ಶ್ರಮ ಮತ್ತು ಸಕಾಲದಲ್ಲಿ ಸಿಕ್ಕ ಅವಕಾಶಗಳ ಮಿಶ್ರಣ ಎಂಬುದಾಗಿ. ಅಂದರೆ ಒಬ್ಬ ವ್ಯಕ್ತಿ ಸಿಕ್ಕಂತಹ ಅವಕಾಶಗಳನ್ನು ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಮತ್ತು ಧೈರ್ಯದಿಂದ ಮುಂದುವರಿದಾಗ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷ ಸುರೇಶ್ ಬಂಗೇರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಪುರುಷೋತ್ತಮ ಹೆಬ್ಬಾರ್ ಮರಕಡ ಭಾಗವಹಿಸಿದರು. ಇಲ್ಲಿ ನಾವು ಇಷ್ಟು 29 ವರ್ಷ ಈ ಒಂದು ಕಾರ್ಯಕ್ರಮ ನಡೆಸಿ ಬರಬೇಕಾದರೆ ಇದರಲ್ಲಿ ನಮ್ಮ ಹಿರಿಯವರ ತುಂಬ ಶ್ರಮ ಇದೆ. ಇದರ ಸ್ಥಾಪಕ ಅಧ್ಯಕ್ಷರಾದ ಶಂಕರ ಭಟ್ರು, ಹಾಗೆ ನಮ್ಮ ಇಷ್ಟು 26 ವರ್ಷ ಎಲ್ಲ ಪದಾಧಿಕಾರಿಗಳು, ನಾನು ಬಂದು ಈಗ ಒಂದು 3 ವರ್ಷ ನಾನು ಕೆಲಸ ಮಾಡ್ತಿದ್ದೇನೆ. 26 ವರ್ಷದಿಂದ ಈ ಪದಾಧಿಕಾರಿಗಳನ್ನು ನೆಲೆಸಿದ ಈ ಮರ ಈಗ 29ನೇ ವರ್ಷಕ್ಕೆ ಕಾಲಿಟ್ಟದಂದರೆ ನಮಗೆ ತುಂಬ ಹೆಮ್ಮೆಯ ವಿಷಯ ಸರ್. ಈ ಹೆಮ್ಮೆ ಇನ್ನು ಮುಂದೆಯೂ ಸಹ ಈಗ 29ಕ್ಕೆ ನಿಲ್ಲಕ್ಕಿಲ್ಲ. ಇದು ಲಾಸ್ಟ್ ಟೈಮ್ ನಾವು ಕೊರಗಿ ಸಾಲದ ಆರೈಕೆ ಮಾಡುವಾಗ ಈ ಸಂಸ್ಥೆ 100 ವರ್ಷ ದಾಟಲಿ ಅಂತ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆ ನಾವು ನೆನೆಸಿದಂಥ ಕೆಲಸ ಕಾರ್ಯವನ್ನು ನಾವು ನಮಗೆ ಏನೋ ಒಂದು ಕುಂದುಕೊರತೆ ಇಲ್ಲದೆ ನಮಗೆ ನಡೆಸಿಕೊಟ್ಟಿರ್ತಾರೆ. ಆದ ಕಾರಣ ಈ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ಈ ಸಂಚಯಗಿರಿಯಲ್ಲಿ ನಮ್ಮ ಬಂಧುಗಳಂದರೆ ನಮ್ಮೊಂದು ಕುಟುಂಬ ಅಂತ ಹೇಳ್ತೇವೆ ನಾವು. ನಾನು ಪ್ರತಿ ಸ್ಪೀಚಲ್ಲಿ ಹೇಳಿದ್ದೇನೆ, ಸಂಚಯಗಿರಿಯ ನಮ್ಮ ನಿವಾಸಿಗಳು ಒಂದು ಕುಟುಂಬ ಬಾಂಧವ್ಯದಲ್ಲಿ ನಾವಿದ್ದೇವೆ. ಏನೇ ಕೆಲಸ ಆಗಲಿ ಏನೇ ಆಗಲಿ ಒಟ್ಟಿಗೆ ನಾವು ಸೇರಿ
ಒಂದೇ ಮನಸ್ಸಿನಿಂದ ಈ ಮುಂದುವರಿದ ಕಾರಣ ಈ 29ನೇ ವರ್ಷ ಕಾರ್ಯಕ್ರಮ ಇಷ್ಟು ವಿಜೃಂಭಣೆ ನಡೀಲಿಕ್ಕಾಯಿತು. ಮತ್ತೆ ನನ್ನೊಂದು ಆಸೆ ಇತ್ತು, ಈ ವರ್ಷ ಒಂದು ಹಿರಿಯರಿಗೆ ಸನ್ಮಾನ ಮಾಡುವಂಥ. ಅದಕ್ಕೆ ನಮ್ಮ ಒಕ್ಕಲರಿಂದ ನಮ್ಮ ಕಮಿಟಿ ಎಲ್ಲ ಮೆಂಬರ್ಸ್ ನಮಗೆ ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮವನ್ನು ಸಹ ಚೆಂದ ಮಾಡಿಕೊಟ್ಟಿದ್ದಾರೆ. ನಾಗರಿಕ ಕ್ರಿಯಾ ಸಮಿತಿಯ ಗೌರವಾಧ್ಯಕ್ಷ ನರಸಿಂಹ ರಾಜ್ ಹೊಳ್ಳ, ಉಪಾಧ್ಯಕ್ಷೆ ಪ್ರಿಯಾಲತಾ, ಕ್ರೀಡಾ ಕಾರ್ಯದರ್ಶಿ ಪುರಂದರ ಶೆಟ್ಟಿ ಉಪಸ್ಥಿತರಿದ್ದರು. 75 ವರ್ಷ ದಾಟಿದ ಹಿರಿಯರನ್ನು ಸನ್ಮಾನಿಸಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು. ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನಾರಾಯಣ ನಾಯ್ಕ್ ದಂಪತಿಯನ್ನು ಗೌರವಿಸಲಾಯಿತು. ಕಾರ್ಯದರ್ಶಿ ಶೇಖರ್ ಎಂ ಸ್ವಾಗತಿಸಿ ಉಪನ್ಯಾಸಕಿಯರಾದ ಜ್ಯೋತಿ, ಅಕ್ಷತಾ ಎಂ ಸನ್ಮಾನಿತರನ್ನು ಪರಿಚಯಿಸಿದರು. ಕೋಶಾಧಿಕಾರಿ ಎ ದಾಮೋದರ ಸಂಚಯಗಿರಿ ವಂದಿಸಿದರು. ನಿವೃತ್ತ ಶಿಕ್ಷಕ ಸಂಕಪ್ಪ ಶೆಟ್ಟಿ, ಸುಧಾಕರ್ ಸಾಲ್ಯಾನ್ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.